ನೀವು ಪತಿಯಾಗಿದ್ದರೆ ಈ 4 ಜನರನ್ನು ನಿಮ್ಮ ಪತ್ನಿಯ ಮುಂದೆ ಹೊಗಳಲೇಬೇಡಿ. ಸುಖ ಸಂಸಾರಕ್ಕೆ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನು ನಮ್ಮ ಹಿರಿಯರು ಸಾಕಷ್ಟು ತಿಳಿಸಿದ್ದಾರೆ. ಪತಿಯಾದವನು ತನ್ನ ಪತ್ನಿಯ ಮುಂದೆ ಯಾವತ್ತೂ ಈ 4 ಜನಗಳನ್ನು ಹೊಗಳಲೇಬಾರದು. ಅಚಾನಕ್ಕಾಗಿ ಹೊಗಳೋ ಕೆಲಸ ಮಾಡಿದರೆ ಸಂಸಾರ ಮೂರಬಟ್ಟೆ ಆಗುತ್ತೆ, ದ್ವೇಷ ಅಸೂಯೆ ಬೆಳೆಯುತ್ತೆ. ಬೇರೆ ಸ್ತ್ರೀಯನ್ನು ಹೊಗಳಬೇಡಿ. ನಿಮ್ಮ ಪತ್ನಿಯ ಮುಂದೆ ಅಪ್ಪಿತಪ್ಪಿ ಬೇರೆ ಸ್ತ್ರೀಯನ್ನು ಹೊಗಳಲು ಪ್ರಯತ್ನಿಸಬೇಡಿ. ಅಕಸ್ಮಾತ್ ಈ ಕೆಲಸ ಏನಾದರೂ ಮಾಡಿದರೆ ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳು ನಿಮ್ಮ ಪತ್ನಿ ತಲೆಯಲ್ಲಿ ಬರಬಹುದು. ಈ ವಿಚಾರಗಳು ನಿಮ್ಮ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಬಹುದು. ಇಷ್ಟವಿರದ ಜನರನ್ನು ಹೊಗಳದಿರಿ. ನಿಮ್ಮ ಹೆಂಡತಿಗೆ ಇಷ್ಟವಿರದ ಅಥವಾ ದ್ವೇಷ ಮಾಡುತ್ತಿರುವ ಸ್ತ್ರೀಯನ್ನು ಹೆಂಡತಿ ಮುಂದೆ ಹೊಗಳಬೇಡಿ. ಅಕಸ್ಮಾತ್ ಈ ತಪ್ಪು ಮಾಡಿದರೆ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಬರಬಹುದು. ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು. ಸಂಸಾರದ ನೌಕೆ ಬಿರುಗಾಳಿಯಲ್ಲಿ ಸಿಕ್ಕಿ ಅಲ್ಲೋಲ ಕಲ್ಲೋಲ ಆಗಬಹುದು. ಬಾಸ್ ಬಗ್ಗೆ ಹೊಗಳಬೇಡಿ. ಹೆಂಡತಿ ಮುಂದೆ ಬಾಸ್ ಬಗ್ಗೆ ಹೊಗಳಬಾರದು. ಇದರಿಂದ ಅವರಿಗೆ ಕೋಪ ಬರಬಹುದು, ಇಲ್ಲ ಮಾನಸಿಕವಾಗಿ ನಿಮ್ಮ ಹೆಂಡತಿಗೆ ಬೇಸರ ಎನಿಸಬಹುದು. ಹೆಂಡತಿ ಜೊತೆಗಿದ್ದಾಗ ಹೊರಗಿನ ವಿಚಾರಗಳನ್ನು ಮಾತಾಡೋ ಬದಲು ನೀವು ನಿಮ್ಮ ಜೀವನದಲ್ಲಿ ಕಳೆದ ಮಧುರ ಕ್ಷಣಗಳನ್ನು ಮೆಲುಕು ಹಾಕೋದು ಬಹಳ ಉತ್ತಮ. ಪ್ರತಿಸ್ಪರ್ಧಿಯನ್ನು ಹೊಗಳಬಾರದು. ಹೆಂಡತಿ ಮುಂದೆ ಆಕೆ ಪ್ರತಿಸ್ಪರ್ಧಿ ಹೆಣ್ಣೆ ಇರಲಿ ಗಂಡೇ ಇರಲಿ ಹೊಗಳಬಾರದು. ಹಾಗೇನಾದರೂ ಆದರೆ ನಿಮ್ಮ ಹೆಂಡತಿಗೆ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಬಹುದು. ಈ ವಿಚಾರ ನಿಮ್ಮ ಸಂಸಾರದಲ್ಲಿ ಗಂಭೀರ ವಿಷಯ ಆಗಬಹುದು. ಪತಿ ಪತ್ನಿ ಸಂಬಂಧದಲ್ಲಿ ಬಿರುಕು ಮೂಡಲೂಬಹುದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದೊಂದು ಏನೋ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.